ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ಟೈಮ್ ಬಂದು 3 ಗಂಟೆ ಆಗ್ತಾ ಇದೆ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಿಗ್ಗೆ 2:30ಗೆ ಎದ್ದು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಇವಾಗ ನಾನು ರಂಗೋಲಿಯನ್ನು ಮೊದಲಿಗೆ ಇಟ್ಕೊಳ್ತಾ ಇದ್ದೀನಿ. ಸೊ ರಂಗೋಲಿಯ ನಂತರ ಸ್ವಲ್ಪ ಡೆಕೋರೇಷನ್ ಮಾಡಿ ಹಾಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕು. ಸೊ ಬೆಳಿಗ್ಗೆ 6:30 ಒಳಗೆ ಎಲ್ಲ ಕೆಲಸ ಆಗಬೇಕು, ಯಾಕಂದರೆ ಇವತ್ತು ಅದ್ವಿನ್ಗೆ ಮೇನ್ ಎಕ್ಸಾಮ್ ಕೂಡ ಇತ್ತು. ಇವತ್ತು ಕೊನೆಯ ಎಕ್ಸಾಮ್. ಇವಾಗ ನಾನು ರಂಗೋಲಿಯನ್ನು ಸೇಡಿ ಬರುತ್ತಲ್ಲ ಅದರ ಪೇಸ್ಟ್ ಮಾಡಿಬಿಟ್ಟು ರಂಗೋಲಿಯನ್ನು ಇಡ್ತಾ ಇದ್ದೀನಿ. ಮೊದಲೆಲ್ಲ ನಾನು ರಂಗೋಲಿ ಪೌಡರಿಂದ ಇಡ್ತಾ ಇದ್ದೆ. ಆ ರೀತಿಯಾಗಿ ಇಟ್ಟಾಗ ಮಕ್ಕಳು ಬಂದು ತೊಳ್ಕೊಂಡು ಹೋಗ್ತಾರೆ, ಬೇಗ ರಂಗೋಲಿ ಹಾಳಾಗೋಗುತ್ತೆ. ಡೈಲಿ ಅದೇ ರೀತಿಯಾಗಿ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಇವಾಗ ಸೇಡಿನ ಪೇಸ್ಟ್ ಮಾಡಿಬಿಟ್ಟು ಈ ರೀತಿಯಾಗಿ ರಂಗೋಲಿಯನ್ನು ಇಡ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಇವಾಗ ಏನು ಕಾಣಿಸೋದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ತುಂಬಾನೇ ಡಾರ್ಕ್ ಆಗಿ ಹಿಡಿಯುತ್ತೆ, ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಸೊ ಇನ್ನು ಇದಕ್ಕೆ ಹಳದಿ ಕುಂಕುಮ ಹಾಕಿ ಹಾಗೆ ಹೂವೆಲ್ಲ ಹಾಕಿಬಿಟ್ಟು ಸೊ ಒಂದು ತಂಬಿಗೆಯಲ್ಲಿ ನೀರನ್ನು ಇಟ್ಟು ಆ ನೀರಿಗೂ ಕೂಡ ಹೂವನ್ನು ಹಾಕಿ ಹೊರಗಡೆ ಕೆಲಸವನ್ನು ಮೊದಲಿಗೆ ಮುಗಿಸ್ಕೊಳ್ತೀನಿ. ಹೊರಗಡೆ ಕೆಲಸ ಒಂದು ಮುಗಿಸ್ಬಿಟ್ಟು ನಂತರ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿಕ್ಕೆ ಅನ್ನವನ್ನು ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಹಾಲು ಕೂಡ ಕಾಯಲಿಕ್ಕೆ ಹಾಕಿದ್ದೆ. ಇನ್ನು ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೋಸ್ಕರ ಲಾಸ್ಟ್ ಇಯರ್ ಯೂಸ್ ಮಾಡಿರುವಂತಹ ಬ್ಲೌಸ್ ಪೀಸನ್ನು ಡಬಲ್ ಗಮ್ ಟೇಪಿಂದ ಹಾಕಿ ಇವಾಗ ನಾನು ಅದಕ್ಕೆಲ್ಲ ಮಾವಿನ ತುಂಡು ಮತ್ತು ಹಲಸಿನ ತುಂಡು ಇದೆಯಲ್ಲ ಅದರಿಂದ ಗುಂಡು ಸೂಜಿಗೆ ಹಾಕಿ ಅಂಟಿಸ್ಕೊಳ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಆದರೂ ಕೂಡ ತುಂಬ ಚೆನ್ನಾಗಿ ಲುಕ್ ಬಂದಿದೆ. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಹಸ್ಬೆಂಡ್ ನಿನ್ನೆ ಬರಬೇಕಾದ್ರೆ ಈ ರೀತಿ ಸ್ವೀಟನ್ನು ತೆಗೆದುಕೊಂಡು ಬಂದಿದ್ದರು, ಹಾಗೆ ಕಾಜು ಬರ್ಫಿ ಕೂಡ ತಂದಿದ್ದರು. ಇನ್ನು ಕಳಸ ಕೂರಿಸೋ ಮೊದಲು ಒಂದು ಹರಿವಣ್ಣದಲ್ಲಿ ಅಕ್ಕಿಯನ್ನು ಹಾಕಿ ಓಂ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಇವಾಗ ನಾನು ಕಳಸವನ್ನು ಇಡ್ತಾ ಇದ್ದೀನಿ. ಮೊದಲಿಗೆ ನಾನು ಕೊಡಪಾನವಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ನಂತರ ಕಳಸವನ್ನು ಇಡ್ತಾ ಇದ್ದೀನಿ. ಈ ಕಳಸಕ್ಕೆ ನಾನು ನೀರು, ನಾಣ್ಯ, ಬೆಳ್ಳಿ ಕಾಯಿನ್ ಅದೆಲ್ಲ ಹಾಕಿ ಜೊತೆಗೆ ಕುಂಕುಮ, ಹಳದಿ ಎಲ್ಲ ಹಾಕಿಬಿಟ್ಟು ಸೊ ನಂತರ ನಾನು ಸಾರಿಯನ್ನು ಉಡಿಸ್ತೇನೆ. ಸೊ ಈ ರೀತಿಯಾಗಿ ಫೈನಲ್ ಆಗಿ ಬಂದಿತ್ತು. ಸೊ ಇವಾಗ ನಾನು ಹೂವಿನ ಅಲಂಕಾರ ಮಾಡ್ತಾ ಇದ್ದೇನೆ. ಸೊ ಹಾಗೆ ಚಿನ್ನ ಕೂಡ ಹಾಕಿ ಆಯಿತು. ಜೊತೆಗೆ ಇವಾಗ ನಾನು ನೈವೇದ್ಯಕ್ಕೂ ಕೂಡ ರೆಡಿ ಆಗಬೇಕು. ಆದರೆ ಇನ್ನೂ ಸ್ವಲ್ಪ ಹೂವು ಕೂಡ ಕಡಿಮೆ ಆಗಿತ್ತು. ಸೊ ಹಾಗಾಗಿ ಈ ಬಿಡಿ ಹೂವಿನಿಂದ ನಾನು ಒಂದು ಮಾಲೆಯನ್ನು ಕೂಡ ಮಾಡ್ತಾ ಇದ್ದೇನೆ.
ಬಿಡಿ ಹೂವಿನಿಂದ ಮಾಡಿದ ಹಾರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಇದು. ಫೈನಲಿ ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಸೊ ಹಾಗೆ ಲೈಟಿಂಗ್ಸ್ ಕೂಡ ಹಾಕಿದ್ದೇನೆ. ಸೊ ಆ ವಿಡಿಯೋ ಮಿಸ್ ಆಯಿತು. ಇನ್ನು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನಾನು ಲಡ್ಡು ನಿನ್ನೆ ನಾನು ಪ್ರಿಪೇರ್ ಮಾಡಿರೋದು, ಹಾಗೆ ಕಾಜು ಬರ್ಫಿ ಮತ್ತು ಈ ಸ್ವೀಟ್ ಎಲ್ಲ ಹಸ್ಬೆಂಡ್ ತಂದೆ ಇರೋದು. ಇನ್ನು ಈ ಹಣ ಬಂದು ದೇವರಿಗೋಸ್ಕರ ಆಲ್ರೆಡಿ ಸೇವ್ ಮಾಡ್ತಾ ಇರುವಂಥದ್ದು, ಅದನ್ನು ಕೂಡ ಇವತ್ತು ಪೂಜೆ ಮಾಡ್ತಾ ಇದ್ವಿ. ಇನ್ನು ಇವತ್ತಿನ ನೈವೇದ್ಯಕ್ಕೆ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಕೇವಲ 2-3 ನಿಮಿಷದ ರೆಸಿಪಿಗಳು. ಸೊ ತುಂಬಾ ಈಸಿಯಾಗಿ ಬೇಗ ಕೂಡ ಮಾಡಬೇಕಿತ್ತು. ಸೊ ಹಾಗಾಗಿ ಇನ್ನು ಹೊರಗಡೆ ಬಂದರೆ ಯಾವುದೇ ಹೂ ಕೂಡ ಆಗಿರಲಿಲ್ಲ, ಆದರೆ ಒಂದೇ ಒಂದು ರೋಸ್ ಆಗಿತ್ತು. ಸೊ ಅದು ಮೊದಲೇ ಆಗಿರೋದು, ಇದು ಆಗ್ತಾ ಇತ್ತು ಅಷ್ಟೇ. ಅದನ್ನು ಕಟ್ ಮಾಡಿ ನಾನು ದೇವರಿಗೆ ಇಡ್ತಾ ಇದ್ದೀನಿ. ಆಗಲೇ ಟೈಮ್ 6 ಗಂಟೆ ಹತ್ರ ಆಗ್ತಾ ಬಂತು. ಹೊರಗಡೆ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು ವ್ಯೂ. ದೇವರ ತಲೆಯ ಮೇಲೆ ಮನೆಯಲ್ಲೇ ಆಗಿರುವಂತಹ ಗುಲಾಬಿ ಹೂವನ್ನು ಇಟ್ಟಿದ್ದೀನಿ. ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಈಗಾಗಲೇ ಟೈಮ್ 6:15 ಆಯಿತು. ಸೊ ಹಾಗೆ ನಾನು ನೈವೇದ್ಯಕ್ಕೆ ರೆಡಿ ಮಾಡಿ ಅದ್ವಿನ ಸ್ಕೂಲ್ಗೂ ಕೂಡ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಬೇಗ ನೈವೇದ್ಯವನ್ನು ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾ ಇದ್ದೀನಿ. ಮೊದಲನೇ ನೈವೇದ್ಯ ಪ್ರಸಾದ ಬಂದು ಅವಲಕ್ಕಿ ಪ್ರಸಾದ. ಅದಕ್ಕೆ ನಾನು ಹುಡಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಾನು ಎಲ್ಲವನ್ನು ಹೊಸ ಪ್ಯಾಕೆಟಿಂದ ಡೈರೆಕ್ಟಾಗಿಯೇ ಹಾಕ್ತಾ ಇದ್ದೀನಿ. ಜೊತೆಗೆ ಇವಾಗ ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೆ. ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಗೆ ಇದಕ್ಕೆ ಅವಲಕ್ಕಿಯನ್ನು ಹಾಕಿದರೆ ಸೊ ಅವಲಕ್ಕಿ ಪ್ರಸಾದ ರೆಡಿಯಾಗುತ್ತೆ. ಈ ರೀತಿ ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ನೈವೇದ್ಯಕ್ಕೆ ಪ್ರಸಾದವನ್ನು ಮಾಡ್ಕೊಳ್ಬೋದು. ಇನ್ನು ನಮ್ಮ ಗಿಡದಲ್ಲಾಗಿರುವಂತಹ ಬೇವಿನ ಎಲೆಯನ್ನು ತೆಗಿತಾ ಇದ್ದೀನಿ. ಇವಾಗ ಕ್ವಿಕ್ಕಾಗಿ ಲೆಮನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಗೆ ಕಡಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಖಾರಕ್ಕೆ 1-2 ಹಸಿಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಳದಿ ಪೌಡರನ್ನು ಹಾಕಿದ್ದೇನೆ. ಸೊ ಇವಿಷ್ಟನ್ನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಆಗಲೇ ಕುಕ್ ಮಾಡಿಕೊಂಡಿರುವಂತಹ ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಕೂಡ ಅಷ್ಟೇ ತುಂಬಾ ಈಸಿ, ಹಾಗೆ ಟಿಫಿನ್ ಬಾಕ್ಸ್ಗೂ ಕೂಡ ಮಾಡಿ ಹಾಕ್ಕೊಳ್ಬೋದು. ಸೊ ಇವತ್ತು ನಾನು ಟಿಫಿನ್ ಬಾಕ್ಸ್ಗೆ ಇದನ್ನೇ ಹಾಕ್ತಾ ಇದ್ದೀನಿ. ಕೊನೆಗೆ ನಾನಿಲ್ಲಿ ಲಿಂಬೆ ಹಣ್ಣನ್ನು ಹಿಂಡಿದ್ದೀನಿ, ಜೊತೆಗೆ ಕಾಯಿ ತುರಿ ಹಾಗೆ ದಾಳಿಂಬೆ ಹಣ್ಣು, ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಲೆಮನ್ ರೈಸ್ ಕೂಡ ರೆಡಿ ಆಗುತ್ತೆ. ಸೊ ಫೈನಲಿ ರೆಡಿ ಆಯಿತು. ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಸೊ ಹೊರಗಡೆ ಬ್ಯಾಕ್ ಸೈಡ್ ಡೆಕೋರೇಷನ್ ಈ ರೀತಿಯಾಗಿ ಬಂದಿದೆ. ಇನ್ನು ದೀಪ ಹಚ್ಚಲಿಕ್ಕಿತ್ತು, ಅದನ್ನ ಸ್ನಾನಕ್ಕೆ ಹೋಗಿದ್ದ. ಆ್ಯಂಡ್ ಇದು ಅವಲಕ್ಕಿ ಪ್ರಸಾದ, ಇದು ಲೆಮನ್ ರೈಸ್. ಅದೇ ರೀತಿಯಾಗಿ ಆ ಕಡೆ ಈ ಕಡೆ ಸ್ವೀಟನ್ನು ಹಾಕಿದ್ದೀನಿ. ಕೊನೆಗೆ ಒಂದು ಪಾನಕ ರೆಸಿಪಿ ಕೂಡ ಮಾಡಲಿಕ್ಕೆ ಇತ್ತು. ಸೊ ಅದನ್ನು ಬೇಗ ಮಾಡ್ಕೊಂಡು ಬಂದೆ. ಸೊ ಇವಾಗ ಪೂಜೆ ಕೂಡ ಮಾಡಬೇಕು. ಸೊ ಇಷ್ಟೆಲ್ಲ ಆಗೋದ್ರೊಳಗೆ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿದ್ರು. ಅವರು ಬೆಳಿಗ್ಗೆ ಬೇಗ 3:15ಗೆ ಹೋಗಿರ್ತಾರೆ. ಸೊ ಅವ್ರು ಬರೋದು 9:30 ಆಗುತ್ತೆ. ಹಾಗಾಗಿ ಇವತ್ತು ಬೆಳಿಗ್ಗಿನ ಮಂಗಳಾರತಿ ಅದ್ವೇನ್ ಮಾಡ್ತಾ ಇದ್ದಾನೆ. ಫೈನಲಿ ಎಲ್ಲವೂ ರೆಡಿ ಆಯಿತು. ಇನ್ನು ದೀಪ ಒಂದು ಹಚ್ಚಲಿಕ್ಕೆ ಬಾಕಿ ಇತ್ತು. ಹಾಗೆ ನಾನು ರಂಗೋಲಿಯನ್ನು ಹಾಕಿದ್ದೆ. ಎಷ್ಟು ಡಾರ್ಕ್ ಆಗಿ ಹಿಡಿದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಇವಾಗ ದೀಪ ಕೂಡ ಹಚ್ಚಿದ್ವಿ.
ಇವತ್ತು ನಾನು 5 ಮಂಗಳಾರತಿ ಮಾಡೋಣ ಅಂದ್ಕೊಂಡು ಮೊದಲಿಗೆ ನಾನು ಮಕ್ಕಳ ಹತ್ತಿರ ಮಂಗಳಾರತಿ ಮಾಡಲು ಹೇಳಿದೆ. ಸೊ ಈಗ ಅದ್ವಿನ್ ಸ್ಕೂಲ್ಗೂ ಕೂಡ ಹೋಗಬೇಕು. ಟೈಮ್ ಬಂದು 7:05 ಆಯಿತು. 7:20ಕ್ಕೆ ಬಸ್ ಕೂಡ ಬರುತ್ತೆ. ಸೊ ಫೈನಲ್ಲಿ 1 ಮಂಗಳಾರತಿ 7 ಗಂಟೆಗೆ ಆಯಿತು. ಇವತ್ತು ಅದ್ವಿನ್ಗೆ CT2 ಅಲ್ಲಿ ಫೈನಲ್ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಬೇಗ ರೆಡಿಯಾಗಿ ಅವನನ್ನು ಕೂಡ ಬಸ್ ಹತ್ರ ಡ್ರಾಪ್ ಮಾಡಿ ಬರಬೇಕು. ಅದ್ವಿನ್ಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಡ್ರ್ಯಾಗನ್ ಫ್ರೂಟನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಕಲರ್ ಬಂದಿತ್ತು, ಅವನಿಗೆ ತುಂಬಾ ಖುಷಿ ಇತ್ತು. ಸೊ ಫೈನಲಿ ಪೂಜೆ ಎಲ್ಲ ಆಗಿ ಇವಾಗ ಅದ್ವಿನ್ನ ಬಸ್ ಹತ್ರ ಡ್ರಾಪ್ ಮಾಡಿ ಬರಲಿಕ್ಕೆ ಹೋಗ್ತಾ ಇದ್ವಿ. ಆಕಾಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನೀನೆಂತ ಕಿಟ್ಕೊಳ್ಳ, ನೀ ಬೀಳ್ತೀಯಾ? ನಮ್ಮ ಆರ್ನ ಅವಳ ಫ್ರೆಂಡ್ ಕುಹುಗೆ ನನ್ನ ಡ್ರೆಸ್ ಹೇಗಿದೆ ಅಂತ ನೋಡು ಅಂತ ಹೇಳ್ತಾ ಇದ್ದಾಳೆ. ಮಕ್ಕಳ ಫ್ರೆಂಡ್ಶಿಪ್ ಅದು ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಹಸ್ಬೆಂಡ್ 9:15ಗೆ ಬಂದ ಮೇಲೆ ಇನ್ನೊಂದು ಮಂಗಳಾರತಿ ಕೂಡ ಆಯಿತು. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಬಾಕ್ಸ್ ಫೋಲ್ಡಿಂಗನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೇನೆ. ಅದೇ ರೀತಿಯಾಗಿ 2 ನಿಮಿಷದಲ್ಲಿ ಈ ಸಾರಿನ ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು. 2 ಮಂಗಳಾರತಿ ಆಯಿತು, ಇನ್ನೂ 3 ಬಾಕಿ ಇದೆ. ಸೊ ಇವಾಗ ಟೈಮ್ ಬಂದು 10:15 ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ 12:15ಗೆ ಬರಲಿಕ್ಕೆ ಹೇಳಿದ್ದೀನಿ. ಸೊ ಒಂದು 5 ಜನ ಮುತ್ತೈದರಿಗೆ ಏನು ಪ್ರಸಾದವನ್ನು ಕೊಡೋಣ, ಹಳದಿ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ದೀನಿ. ಸೊ ಅವರು ಬರೋ ತನಕ ನಾನು ಒಂದು ಪಾಯಸ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ಮಾಡೋದು ಅಷ್ಟೇ. ಸೊ 12:15ಗೆ ಅವರು ಬರ್ತಾರೆ. ಸೊ ಮಧ್ಯಾಹ್ನ ಮತ್ತೆ ಅದ್ವಿನ್ ಬಂದ ಮೇಲೆ ಮತ್ತೆ ಮಂಗಳಾರತಿ ಮಾಡಿದರೆ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ. ಸೊ ಹಾಗೆ ನಿಮ್ಮ ಜೊತೆ ನಾನು ಸಿಂಪಲ್ಲಾಗಿ ಪಾಯಸ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಬನ್ನಿ. ನಮ್ಮ ಆರ್ನ ಈ ಸೈಡಾಗಿದ್ದೆಲ್ಲ ಸ್ವೀಟ್ ಇದೆಯಲ್ಲ, ಎತ್ತಕೊಂಡು ಹೋಗಿ ತಿಂದರೆ ಪರವಾಗಿಲ್ಲ, ಹೊಟ್ಟೆ ನೋವಾದರೆ ತಿಂದು ಖಾಲಿ ಮಾಡಿ ಪರವಾಗಿಲ್ಲ. ಆದರೆ ಹೊಟ್ಟೆ ನೋವು ಸ್ಟಾರ್ಟ್ ಆದರೆ ಎಂತ ಮಾಡೋದು ಹೇಳು? ಹೊಟ್ಟೆಯೊಳಗೆ ಹುಳ ಬತ್ತಲ್ಲ, ಎಂತ ಮಾಡೋದು ಹೇಳು? ಹಾಂ, ಎಂತ ಮಾಡೋದು ಹೇಳು? ಸೊ ಪಾಯಸ ಮಾಡೋ ಎಲ್ಲ ಮುಂಚೆ ನಾನು ಮನೆಯನ್ನೆಲ್ಲ ಒಮ್ಮೆ ನೀಟಾಗಿ ಕ್ಲೀನ್ ಮಾಡಿದೆ. ಯಾಕಂದರೆ ಇವಾಗ ನಾನು 12:15ಗೆ ಅವರನ್ನೆಲ್ಲ ಬರಲಿಕ್ಕೆ ಇನ್ವೈಟ್ ಮಾಡಿದ್ದೇನೆ. ಪಾಯಸ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಪ್ರತಿಯೊಂದು ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿನೇ ನನ್ನ ಹತ್ರ ಇರುತ್ತೆ. ಕೇವಲ 10 ನಿಮಿಷದಲ್ಲಿ ಮಾಡುವಂತಹ ಪಾಯಸ, ತುಂಬ ಟೇಸ್ಟಿಯಾಗಿ ಮಾಡುವಂಥ ಪಾಯಸ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಹಾಗಾಗಿ ನಾನಿವಾಗ ಹಾಲನ್ನು ಕಾಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಹಾಲನ್ನು ಕಾಯಿಸಲಿಕ್ಕೆ ಇಟ್ಟು ಪಕ್ಕದ ಮನೆಗೆ ಹಳದಿ ಕುಂಕುಮಕ್ಕೆ ಬರಲಿಕ್ಕೆ ಹೇಳಿದರು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಬರಬೇಕಾದ್ರೆ ಹಾಲು ಉಕ್ಕಿ ಹೊರಗಡೆ ಬಂದುಬಿಡ್ತು. ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಕಾರ್ಯ ಮಾಡುವಾಗ ಹಾಲು ಉಕ್ಕಿಸ್ತಾರೆ. ಸೊ ಹಾಲು ಉಕ್ಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದು ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಬೇಗ ಉಕ್ಕಿ ಹೊರಗಡೆ ಬಂದುಬಿಡ್ತು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ದೇವರಿಗೆ ಕೈ ಮುಗಿ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇವಾಗ ನಾನು ಶಾಬಕ್ಕಿ ಪಾಯಸ ಮಾಡ್ತಾ ಇದ್ದೇನೆ. ಸೊ ಇವಾಗ ಹಾಲಿಗೆ ಸ್ವಲ್ಪ ಶಾಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ. ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ, ಅದೇ ದಪ್ಪ ಹಾಲಿಗೆ ಶಾಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಪ್ರಸಾದಕ್ಕೋಸ್ಕರ ಸ್ವಲ್ಪ ಮಾಡ್ತಾ ಇರೋದು. ಶಾಬಕ್ಕಿ ಚೆನ್ನಾಗಿ ಬೇಯೋ ತನಕ ಇದನ್ನು ಕುದಿಸ್ಕೊಳ್ತೀನಿ. ಶಾಬಕ್ಕಿ ಸರಿಯಾಗಿ ಬೆಂದ ಆದಮೇಲೆ ಇದಕ್ಕೆ ನಾನಿವಾಗ ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಇದು ಪೌಡರ್ ನಾನು ನಿನ್ನೆ ಲಡ್ಡುಗೋಸ್ಕರ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ನಾನು ಸಕ್ಕರೆ ಪೌಡರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಹಾಕ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಏಲಕ್ಕಿ ಪೌಡರ್, ಹಾಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಕಟ್ ಮಾಡಿಕೊಂಡಿರುವಂತಹ ಬಾದಾಮಿಯನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಪಾಯಸ ಕೂಡ ರೆಡಿ ಆಗುತ್ತೆ.
ಫೈನಲಿ ಪಾಯಸ ಕೂಡ ಆಯಿತು. ಇದನ್ನು ಇವಾಗ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. 12:30 ಹಾಗೆ ಮೂರನೇ ಮಂಗಳಾರತಿ ಕೂಡ ಮಾಡಿದೆ. ಸೊ ಹಾಗೆ ನಾನು ತಾಂಬೂಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಇಬ್ಬರು ತಾಂಬೂಲವನ್ನು ಕೊಟ್ಟು ಕಳಿಸಿ ಆಯಿತು. ಯಾಕಂದರೆ ಕೆಲವರು ಎಲ್ಲ ಗಡಿಬಿಡಿಯಲ್ಲಿ ಇರ್ತಾರೆ. ಸೊ ಈಗ ಸ್ಕೂಲ್ ಬಿಡುವ ಟೈಮ್ ಕೂಡ ಆಯಿತು. ಸೊ ಹಾಗೆ ಒಬ್ಬರೊಬ್ಬರಾಗಿ ಬಂದು ತಾಂಬೂಲವನ್ನು ಸ್ವೀಕರಿಸಿದರು. ಜೊತೆಗೆ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದರು ಇವತ್ತಿನ ದಿನ. ಯಾಕಂದರೆ ಇವತ್ತು ಡೋರ್ ಎಲ್ಲ ಓಪನ್ ಆಗಿ ಇಡ್ತೀವಲ್ಲ, ಸೊ ಹಾಗಾಗಿ ಸೊ ಇವ್ರು ಬಂದು ನನ್ನ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಲ್ಲ ಅವರೇ. ಇಲ್ಲೇ ಕೆಳಗಡೆ ಮನೆಯಲ್ಲಿ ಇರೋದು. ಒಬ್ಬರು ಹಿರಿಯರ ಆಶೀರ್ವಾದ ಕೂಡ ಬೇಕು ಅಂತ ಹೇಳ್ತಾರೆ. ಇವ್ರು ನೋಡಿದರೆ ನನಗೆ ತುಂಬಾ ಇಷ್ಟ. ಸೊ ಯಾವಾಗಲೂ ಪಾವನ ಅಂದ್ಕೊಂಡು ನನಗೆ ತುಂಬಾ ಇಷ್ಟ ಆಗೋದು. ಸೊ ಹಾಗಾಗಿ ಅವರನ್ನು ಕೂಡ ಇನ್ವೈಟ್ ಮಾಡಿದ್ದೀನಿ. ಅವರು ಕೂಡ ಬಂದಿದ್ದರು. ಎಕ್ಸಾಮ್ ಹೆಂಗೆ ಐತಿ ಇವತ್ತು? ಎಕ್ಸಾಮ್ ವೆರಿ ಈಸಿ. ಆಗಲೇ ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ. ಅದ್ವಿನ್ ಕೂಡ ಸ್ಕೂಲಿಂದ ಬಂದಾಯಿತು. ಇನ್ನು ಆ ಗ್ಯಾಪಲ್ಲಿ ಸ್ವಲ್ಪ ಎಡಿಟಿಂಗ್ ಕೂಡ ಮಾಡ್ತಾ ಇದ್ದೆ. ಈಗಾಗಲೇ ತುಂಬಾ ಫಂಕ್ಷನ್ ಇತ್ತು. ಸೊ ಹಾಗಾಗಿ ನಾನು ಹೊರಗಡೆ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೆ. ಒಂದು ಪಾರಿವಾಳ ಬಂತು ನನ್ನ ಹತ್ತಿರನೇ ಬಂದು ಕೂತ್ಕೊಂಡಿತ್ತು. ನನಗೆ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಅದನ್ನು ಒಂದು ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಸಾಯಂಕಾಲದ ಒಂದು ಮಂಗಳಾರತಿ, ಇದು 4ನೇ ಮಂಗಳಾರತಿ. ಸೊ ಹಾಗೆ ಹಳದಿ ಕುಂಕುಮಕ್ಕೆ ಹೊರಗಡೆ ಕರೆದಿದ್ರು. ಸೊ ಅಲ್ಲಿಗೂ ಕೂಡ ಹೋಗಬೇಕು. ಸೊ ಈಗಾಗಲೇ ಅಡುಗೆ ಕೂಡ ಆಯಿತು. ಇವತ್ತಿನ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾನು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಸೊ ಇನ್ನು ಬರುವಂಥದ್ದು ತುಂಬಾ ಫಂಕ್ಷನ್ ವಿಡಿಯೋ ಅಂತ ಹೇಳ್ಬೋದು. ಸೊ ಹೇಗೆಲ್ಲ ಎಡಿಟಿಂಗ್ ಮಾಡಿ ಹಾಕ್ತೀನೋ ನನಗೆ ಗೊತ್ತಿಲ್ಲ. ಸೊ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.